ನಮಸ್ಕಾರ ವೀಕ್ಷಕರೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಎಂಬ ದೇವರ ದಾಸಿಮಯ್ಯನವರ ಒಂದು ವಚನದೊಂದಿಗೆ ಈ ದಾನದ ಕುರಿತಾಗಿ ಕಾನೂನಿನಲ್ಲಿ ಹೇಳುವಂಥ ಅಂಶಗಳ ಒಂದಿಷ್ಟು ಅಧ್ಯಯನ ಮಾಡೋಣ. ದಾನ ಅಂತ ಹೇಳಿದ ತಕ್ಷಣ ನನಗೆ 10 ವರ್ಷದ ಹಿಂದೆ ನಾನು ಒಂದು ದೇಹದಾನ, ರಕ್ತದಾನ, ಅಂಗಾಂಗದಾನ ಮತ್ತು ನೇತ್ರದಾನ ಕುರಿತಾಗಿ ಈ ಒಂದು ಪುಸ್ತಕವನ್ನು ಬರೆದಿದ್ದೆ. ಈ ದಾನ ಕುರಿತಾಗಿ ಅನಾದಿ ಕಾಲದಿಂದ ಒಂದು ಪವಿತ್ರವಾದ ಭಾವನೆ ನಮ್ಮ ಭಾರತೀಯರಲ್ಲಿ ಇದೆ. ದಾನ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಒಬ್ಬ ವ್ಯಕ್ತಿ ತನ್ನ ಒಂದು ಆಸ್ತಿಯನ್ನು, ವಸ್ತುವನ್ನು, ಸ್ವತ್ತನ್ನು ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ಪ್ರತಿಫಲವಿಲ್ಲದೆ ಕೊಟ್ಟಾಗ ಇದು ದಾನ ಅನಿಸ್ಕೊಳ್ತದೆ. ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕೊಡುವಂಥದ್ದೇ ದಾನ ಅಂತ ಹೇಳ್ಬೋದು. ಈ ಕಾನೂನಿನೊಳಗೆ ಹೇಳುವಂಥದ್ದು ದಾನ ಎನ್ನುವುದು ಸ್ವಯಂ ಪ್ರೇರಣೆಯಿಂದ ಮತ್ತು ಪ್ರತಿಫಲವಿಲ್ಲದೆ ಅಸ್ತಿತ್ವದಲ್ಲಿರುವ ಚರ ಅಥವಾ ಸ್ಥಿರ ಆಸ್ತಿಯನ್ನು ಒಬ್ಬ ವ್ಯಕ್ತಿಯಿಂದ ಅಂದರೆ ದಾನಿ ಎಂದು ಕರೆಯಲಾಗುತ್ತದೆ, ಇನ್ನೊಬ್ಬರಿಗೆ ಅಂದರೆ ದಾನ ಪಡೆದವ ಎಂದು ಕರೆಯುತ್ತಾರೆ, ಮಾಡುವ ಒಂದು ವರ್ಗಾವಣೆಯಾಗಿದೆ ಮತ್ತು ಅದನ್ನು ದಾನ ಪಡೆದವ ಮತ್ತು ಅವನ ಪರವಾಗಿ ಸ್ವೀಕರಿಸಲಾಗಿರುತ್ತದೆ. ಅಂದರೆ ಕಡ್ಡಾಯವಾಗಿ ದಾನವನ್ನು ಕೊಟ್ಟ ಮೇಲೆ ಆ ದಾನವನ್ನು ಯಾವ ವ್ಯಕ್ತಿ ಕೊಡ್ತಾರೆ ಅವನು ದಾನ ಪಡೆದಂಥ ವ್ಯಕ್ತಿ ಅಂತಾರೆ. ಇಂಗ್ಲೀಷ್ನಲ್ಲಿ ದಾನ ಕೊಡುವನ ಡೋನರ್ ಅಂತಾರೆ, ದಾನ ಪಡೆಯುವನ ಡೋನಿ ಅಂತ ಹೇಳ್ತಾರೆ. ಸೊ ಈ ದಾನ ಪಡೆಯುವಂಥ ವ್ಯಕ್ತಿ ಆ ದಾನವನ್ನು ಸ್ವೀಕರಿಸಬೇಕು ಅಥವಾ ಅವನ ಪರವಾಗಿ ಯಾರು ಒಂದು ಪ್ರತಿನಿಧಿಗಳಿರ್ತಾರೆ ಅವರು ಸ್ವೀಕರಿಸಬೇಕು. ಯಾಕಂದರೆ ದಾನ ಪಡೆಯುವಂಥ ವ್ಯಕ್ತಿ ಒಂದು ಸ್ವೀಕರಿಸುವಂಥ ಪರಿಸ್ಥಿತಿಯೊಳಗಿಲ್ಲ, ಸಮ್ಮತಿ ಕೊಡುವಂಥ ಪರಿಸ್ಥಿತಿಯೊಳಗಿಲ್ಲ. ಅಂಥ ಸಂದರ್ಭದಲ್ಲಿ ಅವನ ಪ್ರತಿನಿಧಿಗಳು ಅದನ್ನು ಸ್ವೀಕರಿಸಬೇಕಾಗ್ತದೆ. ಉದಾಹರಣೆಗೆ ಒಬ್ಬ ಅಪ್ರಾಪ್ತನಿಗೆ ಅವನ ಅಜ್ಜ ಒಂದು ದಾನ ಮಾಡಿದಂದರೆ ಅಪ್ರಾಪ್ತನಿಗೆ ಸ್ವೀಕರಿಸಲು ಒಂದು ಅರ್ಹತೆ ಇಲ್ಲ ಕಾನೂನಿನಲ್ಲಿ. ಅಂಥ ಸಂದರ್ಭದಲ್ಲಿ ಅವನ ಪರವಾಗಿ ಯಾರು ಅವನ ಸಂರಕ್ಷಣಾದಾರರಿರ್ತಾರೆ ಅವರು ಆ ಒಂದು ದಾನವನ್ನು ಪಡಿಬೇಕಾಗ್ತದೆ. ಸೊ ಹೀಗೆ ದಾನ ಕೊಡುವ ವ್ಯಕ್ತಿ ಸ್ವ ಇಚ್ಛೆಯಿಂದ, ಸ್ವಯಂ ಪ್ರೇರಣೆಯಿಂದ ಕೊಡಬೇಕು, ವಾಲಂಟರಿಲಿ ಅಂತ ಹೇಳ್ತಾರೆ. ಮತ್ತು ಅದು ಯಾವುದೇ ಪ್ರತಿಫಲವಿಲ್ಲದೆ ಅಂದರೆ ಒಂದು ಕನ್ಸಿಡರೇಷನ್ ಅನ್ನೋದು ಇರಬಾರ್ದಕ್ಕೆ, ಯಾವುದೇ ಪ್ರತಿಫಲ ಇಲ್ಲದೆ ಅಸ್ತಿತ್ವದಲ್ಲಿರುವಂಥ ಚರ ಆಸ್ತಿ ಇರ್ಬೋದು, ಸ್ಥಿರ ಆಸ್ತಿ ಇರ್ಬೋದು, ಅದನ್ನು ವರ್ಗಾವಣೆ ಮಾಡಿದಾಗ ಅದು ದಾನ ಅಂತ ಆಗ್ತದೆ. ಮತ್ತು ಯಾವಾಗ ದಾನ ಸ್ವೀಕರಿಸಬೇಕಂತ ಹೇಳಿದರೆ ದಾನದ ಸ್ವೀಕಾರವನ್ನು ದಾನಿಯ ಜೀವಿತಾವಧಿಯಲ್ಲಿ ಮತ್ತು ಅವನು ಕೊಡುವ ಸಾಮರ್ಥ್ಯವರೆಗೆ ಮಾತ್ರ ಮಾಡಬೇಕು. ಸೊ ಅಂದರೆ ಈಗ ದಾನ ಕೊಟ್ಟಂಥ ವ್ಯಕ್ತಿ ದಾನ ಕೊಟ್ಟ ಮೇಲೆ ಆ ಸ್ವೀಕರಿಸುವ ವ್ಯಕ್ತಿ ಯಾರಿಗೆ ದಾನ ಕೊಟ್ಟಿದ್ದಾನೆ ಆ ವ್ಯಕ್ತಿ ಯಾವಾಗ ಸ್ವೀಕರಿಸ್ಬೇಕಂತಂದರೆ ಅದನ್ನು ದಾನ ಕೊಟ್ಟಂಥ ವ್ಯಕ್ತಿಯ ಜೀವಂತವಿರುವಾಗ ಸ್ವೀಕರಿಸಬೇಕು. ಮತ್ತು ಅವನು ದಾನವನ್ನು ಕೊಡುವಂಥ ಸಾಮರ್ಥ್ಯ ಅವನ ಕಡೆ ಇರಬೇಕು. ಆ ಅವಧಿವರೆಗೆ ಮಾತ್ರ ಅದನ್ನು ಸ್ವೀಕರಿಸಬೇಕು. ಅಂದರೆ ಈಗ ದಾನ ಒಬ್ಬ ವ್ಯಕ್ತಿ ಕೊಟ್ಟ, ಆದರೆ ಅದನ್ನು ಸ್ವೀಕರಿಸುವ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡಲಿಲ್ಲ, ಅವನು ಸತ್ತ ನಂತರ ನಾನು ಸ್ವೀಕರಿಸ್ತೀನಿ ಅಂತಂದರೆ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಅದೇ ರೀತಿ ದಾನ ಕೊಡುವಂಥ ವ್ಯಕ್ತಿ ಯಾವ ರೀತಿ ಮಾನಸಿಕ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಯಾವುದೇ ರೀತಿಯ ಒಂದು ನ್ಯೂನ್ಯತೆಯನ್ನು ಹೊಂದಿರಬಾರ್ದು. ಅಂದರೆ ದೈಹಿಕ ನ್ಯೂನ್ಯತೆ ಅಲ್ಲ, ಯಾವುದೇ ಕಾನೂನಿನ ದೃಷ್ಟಿಯಲ್ಲಿ ಇರುವಂಥ ನ್ಯೂನ್ಯತೆ, ಅಂದರೆ ಅವನು ಮಾನಸಿಕ ಅಸ್ವಸ್ಥನಾಗಿರ್ಬಾರ್ದು, ಈ ಥರ ಸಮಸ್ಯೆಗಳು ಅವನಿಗಿರಬಾರ್ದು. ಸೊ ಅಂಥ ಅಕಸ್ಮಾತ್ ಆ ಸಾಮರ್ಥ್ಯವನ್ನು ಕಳ್ಕೊಂಡಂದರೆ ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ದಾನ ಪಡೆಯುವಂಥ ವ್ಯಕ್ತಿ ದಾನ ಪಡೆಯೋಕ್ಕೆ ಅವಕಾಶ ತಪ್ಪಿ ಹೋಗುತ್ತದೆ. ಮತ್ತು ಸ್ವೀಕರಿಸುವ ಮೊದಲು ದಾನ ಮಾಡಿದವರು ಸತ್ತರೆ ದಾನ ಅನಿರ್ಜಿತವಾಗ್ತದೆ. ಸೊ ಹೀಗಾಗಿ ಈ ವ್ಯಕ್ತಿ ದಾನ ಪಡೆಯುವಂಥ ವ್ಯಕ್ತಿ ದಾನ ಪಡೆಯುವುದಕ್ಕಾಗಿ ಕೊಡಬೇಕಾದಂಥ ಒಂದು ಸಮ್ಮತಿಯನ್ನು ಕೊಡದೇ ಹೋದರೆ, ಆ ವ್ಯಕ್ತಿ ಅಕಸ್ಮಾತ್ ದಾನ ಕೊಟ್ಟಂಥ ವ್ಯಕ್ತಿ ಸತ್ತು ಹೋದರೆ ಅಲ್ಲಿ ಅವನು ಕೊಟ್ಟಂಥ ದಾನ ಅನೂರ್ಜಿತವಾಗ್ತದೆ. ಅದು ಅಂದರೆ ಕಾನೂನಿನಲ್ಲಿ ಅದಕ್ಕೆ ಅದು ಮಾನ್ಯತೆ ಸಿಗುವುದಿಲ್ಲ. ಇನ್ನು ದಾನವನ್ನು ಹೇಗೆ ವರ್ಗಾವಣೆ ಮಾಡಲಾಗುತ್ತದೆ ಅಂತ ಹೇಳೋದನ್ನು ಈ ಸ್ವತ್ತು ಹಸ್ತಾಂತರ ಅಧಿನಿಯಮದ ಅಧ್ಯಾಯದ 7ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಕಲಂ 123ರಲ್ಲಿ ಹೇಳ್ತಾರೆ, ಸ್ಥಿರ ಆಸ್ತಿಯನ್ನು ದಾನವಾಗಿ ಕೊಡುವ ಉದ್ದೇಶಕ್ಕಾಗಿ ದಾನಿಯಿಂದ ಅಥವಾ ಅವರ ಪರವಾಗಿ ಸಹಿ ಮಾಡಿದ ನೋಂದಾಯಿತ ಸಾಧನದಿಂದ ವರ್ಗಾವಣೆಯನ್ನು ಮಾಡಬೇಕು ಮತ್ತು ಅದನ್ನು ಕನಿಷ್ಠ 2 ಸಾಕ್ಷಿಗಳಿಂದ ದೃಢೀಕರಿಸಬೇಕು. ಇಲ್ಲಿ ಸ್ಥಿರ ಆಸ್ತಿಯನ್ನು ದಾನವಾಗಿ ಕೊಡುವ ಉದ್ದೇಶಕ್ಕಾಗಿ ಮಾಡಿದಂಥ ವ್ಯಕ್ತಿ ದಾನಿಯಿಂದ ಅಥವಾ ಅವರ ಪರವಾಗಿ ಸಹಿ ಮಾಡಿದ ಯಾರು ವ್ಯಕ್ತಿ ಇರ್ತಾರೆ ಆ ಸಹಿ ಮಾಡಿದಂಥ ಒಂದು ನೋಂದಾಯಿತ ಸಾಧನ ಅಂದರೆ ರಿಜಿಸ್ಟರ್ಡ್ ಡೀಡ್ ಅಂತ ಹೇಳ್ತೀವಿ, ಅದರಿಂದ ಮೂಲಕ ದಾನ ಮಾಡಬೇಕಂತ ಹೇಳ್ತಾರೆ. ಮತ್ತು ಅದಕ್ಕೆ 2 ಸಾಕ್ಷಿಗಳು ಕಡ್ಡಾಯ ಸಹಿ ಮಾಡಬೇಕು, ದೃಢೀಕರಿಸಬೇಕು. ಸೊ ಅಂದರೆ ದಾನ ಪತ್ರವನ್ನು ನಾವು ಮನೆಯಲ್ಲಿ ಕೂತ್ಕೊಂಡು ತಯಾರು ಮಾಡಿ ಅಥವಾ ಒಂದು ಬಾಂಡ್ ಪೇಪರ್ ಮೇಲೆ ಮಾಡಿ ಅದನ್ನು ಅದು
ಯಾರಿಗೆ ಕೊಡಬೇಕಾಗಿತ್ತು ಯಾವ ವ್ಯಕ್ತಿ ಸಹಿ ತೆಗೆದುಕೊಂಡು ವಿಟ್ನೆಸ್ ಸಹಿ ಮಾಡಿದ್ರು ಸಹಿತ ಕಾನೂನುಬದ್ಧ ಆಗೋದಿಲ್ಲ. ಅದನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕಾಗ್ತದೆ. ಮತ್ತು ಇನ್ನು ಚರ ಆಸ್ತಿಯನ್ನು ದಾನ ಮಾಡಬೇಕಾದ್ರೆ ಏನು ವ್ಯತ್ಯಾಸ ಇದೆ ಅಂದರೆ, ಅದನ್ನು ದಾನವಾಗಿ ಕೊಡುವ ಉದ್ದೇಶಕ್ಕಾಗಿ ಮೇಲೆ ಹೇಳಿದಂತೆ ಸಹಿ ಮಾಡಲಾದ ನೋಂದಾಯಿತ ಸಾಧನದ ಮೂಲಕ ಅಥವಾ ವಿತರಣೆ ಮೂಲಕ ವರ್ಗಾವಣೆಯನ್ನು ಕೈಗೊಳ್ಳಬಹುದು. ಸೊ ಇಲ್ಲಿ ಸ್ಥಿರ ಆಸ್ತಿಗೆ ಆದರೆ ಕಡ್ಡಾಯವಾಗಿ ನೋಂದಣಿ ಆಗಬೇಕು. ಆದರೆ ಚರ ಆಸ್ತಿಯನ್ನು ದಾನ ಮಾಡಬೇಕಾದ್ರೆ ನೋಂದಣಿ ಕಡ್ಡಾಯವಾಗಿಲ್ಲ. ಸಾಕ್ಷಿಗಳ ಮೂಲಕ ಅದನ್ನು ಒಂದು ದಾಖಲಾತಿ ಮಾಡಿಕೊಂಡು ಅದನ್ನು ಕಬ್ಜೆಯನ್ನು ಕೊಡುವ ಮೂಲಕ, ಅಂದರೆ ಯಾರಿಗೆ ಕೊಡಬೇಕಾಗಿದೆ ಅವರಿಗೆ ಅದನ್ನು ಹಸ್ತಾಂತರಿಸುವ ಮೂಲಕ ಸಹಿತ ಅಲ್ಲಿ ಚರ ಆಸ್ತಿಯನ್ನು ದಾನವನ್ನು ಮಾಡಬಹುದು. ಅಂದರೆ ಈ ಮೂವೇಬಲ್ ಪ್ರಾಪರ್ಟಿಗೆ ನೋಂದಣಿ ಕಡ್ಡಾಯವಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇನ್ನು ಯಾವ ಆಸ್ತಿಯನ್ನು ದಾನ ಮಾಡ್ಬೇಕಂತಿರ್ತೀವೋ ಅದು ಕಡ್ಡಾಯವಾಗಿ ಅದು ಅಸ್ತಿತ್ವದಲ್ಲಿ ಇರಬೇಕು. ಅಂದರೆ ನಾವು ಭವಿಷ್ಯದಲ್ಲಿ ನನಗೆ ಈ ಆಸ್ತಿ ಬರ್ತದೆ, ಆ ಆಸ್ತಿಯನ್ನು ನಿನಗೆ ದಾನ ಕೊಡ್ತೀನಿ ಅಂತ ಹೇಳಿದರೆ ಅದು ಕಾನೂನುಬದ್ಧ ಅಲ್ಲ, ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಯಾಕಂತಂದರೆ ಭವಿಷ್ಯದಲ್ಲಿ ಆಸ್ತಿ ಅವ್ರಿಗೆ ಬರ್ತೈತೋ ಇಲ್ಲೋ ಅನ್ನೋದು ಭವಿಷ್ಯದಲ್ಲಿ ಗೊತ್ತಾಗುವಂಥ ವಿಷಯಕ್ಕೆ ಇರುವ ಕಾರಣಕ್ಕಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಅವನು ಕಡ್ಡಾಯವಾಗಿ ಆ ಅಸ್ತಿತ್ವದಲ್ಲಿರಬೇಕು. ಸೊ ಅಂಥ ಸಂದರ್ಭದಲ್ಲಿ ದಾನ ಕೊಡುವಂಥ ವ್ಯಕ್ತಿಗೆ ಅವನು ಅದರ ಹಕ್ಕು ಇರಬೇಕು ಆಸ್ತಿಯನ್ನು ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಅದು ದಾನ ಮಾಡಿದರೆ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ. ಮತ್ತು ಹಲವರಿಗೆ ಮಾಡಿದ ದಾನದಲ್ಲಿ ಒಬ್ಬರು ಸ್ವೀಕರಿಸಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಒಂದು 4 ಎಕರೆ ಜಮೀನನ್ನು 4 ಮಂದಿಗೆ ಹಂಚಿದಂತಂದರೆ ಒಬ್ಬೊಬ್ಬರು 1 ಎಕರೆ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಅಕಸ್ಮಾತ್ ಒಬ್ರು ಯಾರು ಸ್ವೀಕರಿಸೋದಿಲ್ಲ ಅಂದರೆ ಅವರ ಮಟ್ಟಿಗೆ ಒಂದು ದಾನ ಅನೂರ್ಜಿತವಾಗ್ತದೆ. ಉಳಿದ 3 ಮಂದಿಗೆ ಅದು 1 ಎಕರೆ ಅಂತೆ 3 ಎಕರೆ ಜಮೀನು ದಾನ ಅದು ಕಾನೂನುಬದ್ಧ ಆಗ್ತದೆ. ಅವರಿಗೆ ಆ ಹಕ್ಕು ಸಿಗ್ತದೆ. ಒಮ್ಮೆ ದಾನ ಮಾಡಿದರೆ ಅದಕ್ಕೆ ಮತ್ತೆ ಮರಳಿ ಪಡೆಯುವಂಥದ್ದು ಯಾವುದೇ ಸಂದರ್ಭದಲ್ಲಿ ಅವಕಾಶ ಸಾಮಾನ್ಯವಾಗಿ ಇರುವುದಿಲ್ಲ. ಆದರೂ ಸಹಿತ ಇಬ್ಬರು ದಾನ ಕೊಡುವಂಥ ವ್ಯಕ್ತಿ ಮತ್ತು ದಾನ ಪಡೆಯುವ ವ್ಯಕ್ತಿ ಒಂದು ನಿಬಂಧನೆ ಹಾಕಿಕೊಂಡು ಇಂಥ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಅದನ್ನು ದಾನ ಮರಳಿ ಪಡೆಯಬಹುದು ಅನ್ನೋದನ್ನು ಒಂದು ಕರಾರನ್ನು ಹಾಕಿ ಅದನ್ನು ದಾನ ಮಾಡಿದರೆ, ಅಂದರೆ ಕಂಡೀಷನಲ್ ಗಿಫ್ಟ್ ಅಂತಾರೆ, ಆ ಥರ ಮಾಡಿದರೆ ಅಂಥ ಸಂದರ್ಭದಲ್ಲಿ ಸಹಿತ ದಾನವನ್ನು ಅಮಾನತುಗೊಳಿಸ್ಬೋದು ಅಥವಾ ಹಿಂತೆಗೆದುಕೊಳ್ಳಬಹುದು. ಆದರೆ ಆ ಒಂದು ಕಂಡೀಷನ್ ಯಾವುದರ ಮೇಲೆ ನಿರ್ಧಾರ ಆಗಿರುತ್ತಂದರೆ ಆ ಒಂದು ನಿಬಂಧನೆ ಅದು ಒಂದು ನಿರ್ದಿಷ್ಟ ಘಟನೆ ಸಂಭವಿಸಿಕೆ ಮೇಲೆ ಇದ್ದರೆ ಅದು ಕಾನೂನುಬದ್ಧ ಆಗ್ತದೆ. ಒಂದು ಉದಾಹರಣೆಗೆ ಅಂತಂದರೆ, ನಾನು ಸಾಯೋದ್ರೊಳಗೆ ಆ ವ್ಯಕ್ತಿ ತೀರ್ಕೊಂಡ್ರೆ ಅದನ್ನು ಮರಳಿ ತೆಗೆದುಕೊಳ್ಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿದರೆ, ಬೇರೆ ವ್ಯಕ್ತಿಯು ಸಾಯುವುದರ ಮೇಲೆ ಅದು ಒಂದು ಘಟನೆ ಸಂಭವಿಸಿಕೆ ಮೇಲೆ ನಿಂತಿರುವಂಥ ಕಾರಣದಿಂದಾಗಿ ಅಂಥ ಘಟನೆ ಸಂಭವಿಸಿದರೆ ಅಲ್ಲಿ ಅದನ್ನು ಅಮಾನತುಗೊಳಿಸುವುದಾಗಲಿ ಹಿಂತೆಗೆದುಕೊಳ್ಳೋದಾಗಲಿ ಮಾಡ್ಬೋದು. ಆದರೆ ಕೇವಲ ನನ್ನ ಇಚ್ಛೆ ಮೇರೆಗೆ ನಾನು ಹಿಂತೆಗೆದುಕೊಳ್ಬೋದು ಅನ್ನೋದನ್ನು ಅಥವಾ ಅಮಾನತುಗೊಳಿಸ್ಬೋದು ಅಂಥೇಳಿ ದಾನ ಮಾಡಿದಂಥ ವ್ಯಕ್ತಿ ನಿಬಂಧನೆ ಹಾಕಿ ದಾನ ಮಾಡಿದರೆ ಅದು ಸರಿಯಲ್ಲ. ಯಾಕಂದರೆ ನಾನು ಬೇಕಾದಾಗ ಕೊಡ್ತೀನಿ, ಬೇಡಾದಾಗ ಹೊಳೆ ತಗೋತೀನಿ ಅಂತ ಹೇಳಿ ಮಾಡಿದಂಥ ದಾನ ಅದು ಕಾನೂನುಬದ್ಧ ಅಲ್ಲ. ಅಂಥ ದಾನಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಸೊ ದಾನ ಕೊಟ್ಟ ವ್ಯಕ್ತಿ ಒಮ್ಮೆ ದಾನವನ್ನು ತಾನು ಇಚ್ಛೆಯನ್ನು ವ್ಯಕ್ತಪಡಿಸಿ ದಾನ ಮಾಡಿದರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಪಡೆದುಕೊಂಡ್ರೆ ಅಂಥ ಸಂದರ್ಭದಲ್ಲಿ ದಾನ ಕೊಟ್ಟಂಥ ವ್ಯಕ್ತಿ ಯಾವುದೇ ರೀತಿ ಅದನ್ನು ತನ್ನ ವಿಚಾರವನ್ನು ಬದಲಿಸಿ ದಾನವನ್ನು ಮರಳಿ ಪಡೆಯುವಂಥ ಅವಕಾಶವನ್ನು ಆ ದಾನ ಪತ್ರದಲ್ಲಿ ನಮೂದಿಸಿರಬಾರ್ದು. ಅಂದರೆ ಅದು ದಾನ ಕಾನೂನುಬದ್ಧ ಆಗ್ತದೆ. ಅಕಸ್ಮಾತ್ ಅದನ್ನು ದಾನವನ್ನು ಬೇರೆ ಒಂದು ಸಂದರ್ಭದ ಮೇಲೆ ಘಟನೆಗಳ ಮೇಲೆ ಆಧಾರಿತವಾಗಿದ್ದರೆ ಅಂಥ ಘಟನೆಗಳು ಸಂಭವಿಸಿದರೆ ಅದನ್ನು ಹಿಂತೆಗೆದುಕೊಳ್ಬಹುದು ಅಥವಾ ಅಮಾನತುಗೊಳಿಸಬಹುದು ಅಂತೇಳಿ ಕರಾರು ಹಾಕಿದರೆ, ಕಂಡೀಷನ್ ಹಾಕಿದರೆ ಅಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಆ ಘಟನೆ ಸಂಭವಿಸಿದ ಮೇಲೆ ಅದನ್ನು ಅಮಾನತುಗೊಳಿಸಬಹುದು ಅಥವಾ ಹಿಂತೆಗೆದುಕೊಳ್ಬಹುದು. ಇನ್ನು ಇದೇ ರೀತಿ ಒಂದು ಕರಾರಿನ ಮೂಲಕ ಒಂದು ದಾನ ಆಗಿದ್ದರೆ, ಅಂದರೆ ಬೇರೆ ಒಂದು ವ್ಯವಹಾರಕ್ಕಾಗಿ ಕರಾರಾಗಿತ್ತಂತ ಇಟ್ಕೊಳ್ಳಿ, ಅದರ ಭಾಗವಾಗಿ ಒಂದು ದಾನವನ್ನು ಕೊಡಲಾಗಿದ್ದರೆ, ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಉದಾಹರಣೆಗೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಖರೀದಿ ವ್ಯವಹಾರ ಇದೆ ಅಂತ ತಿಳ್ಕೊಳ್ಳಿ, ಅದರೊಳಗೆ ಇಷ್ಟು ದುಡ್ಡು ಕೊಟ್ಟರೆ ಇದು ಖರೀದಿ ಆಗ್ಬೇಕಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅದರ ಜೊತೆಗೆ ಈ ವ್ಯವಹಾರ ಆದರೆ ಇದರ ಜೊತೆಗೆ ನಾನು ಇನ್ನೊಂದು ವಸ್ತುವನ್ನು ಈ ದಾನವನ್ನಾಗಿ ಕೊಡ್ತಿದ್ದೀನಿ ಅಂತೇಳಿ ಒಪ್ಪಿಕೊಂಡಿದ್ದಂದರೆ, ಅಕಸ್ಮಾತ್ ಈ ವ್ಯವಹಾರ ಯಾವುದೇ ಕಾರಣಕ್ಕಾಗಿ ರದ್ದಾದರೆ ಅಂಥ ಸಂದರ್ಭದಲ್ಲಿ ಈ ದಾನವನ್ನು ನಾನು ಹೊಳೆ ಪಡಿತೀನಿ ಅಂತ ಮಾಡಿದ್ದಂದರೆ, ಕರಾರು ಮಾಡಿದ್ದಂದರೆ, ಆ ಸಂದರ್ಭದಲ್ಲಿ ಈಗ ಸ್ವ ಇಚ್ಛೆಯಿಂದ ಕೊಟ್ಟಿದ್ದು ಸಹಿತ ಈ ಕರಾರಿಗೆ ಒಳಪಟ್ಟಿರುವಂಥ ದಾನ ಆಗಿರೋದ್ರ ಕಾರಣಕ್ಕಾಗಿ ಕರಾರು ರದ್ದಾದರೆ ಆ ಮೂಲಕ ಆ ದಾನವು ಸಹಿತ ರದ್ದಾಗುವ ಆ ಅಂಥ ದಾನವನ್ನು ಹೊಳೆ ಪಡಿಬಹುದು. ಅಂದರೆ 1 ಎಕರೆ ಜಮೀನು ಕೊಟ್ಟು ಅದ್ರ ಜೊತೆಗೆ ನಾನು ಇಷ್ಟು ಬಂಗಾರವನ್ನು ಕೊಡ್ತೀನಿ ಅಂತ ಹೇಳಿದ್ರೆ, ಅಕಸ್ಮಾತ್ ಅದನ್ನ ಖರೀದಿ ವ್ಯವಹಾರ ಮಾಡಲಿಲ್ಲ, ವ್ಯಕ್ತಿ ತಗೊಳ್ಳಿಲ್ಲ ಅಂದರೆ ಆ ಬಂಗಾರ ಕೊಟ್ಟಂಥ ದಾನ ಇದೆ, ಆ ದಾನವನ್ನು ಸಹಿತ ಮರಳಿ ಪಡಿಬಹುದು. ಅಂದರೆ ಬಂಗಾರವನ್ನು ಹೊಳ್ಳಿ ಮರಳಿ ಪಡಿಬಹುದು. ಯಾವುದೇ ವ್ಯಕ್ತಿ ಯಾವುದೇ ಒಂದು ಸೂಚನೆ ಇಲ್ಲದೆ ಒಂದು ದುಡ್ಡು ಕೊಟ್ಟು ಪ್ರತಿಫಲ ಕೊಟ್ಟು ಅವು ವರ್ಗಾವಣೆ ಪಡೆದಿದ್ದಂದರೆ ಅಂಥ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಇದು ಪರಿಣಾಮ ಬರುವುದಿಲ್ಲ. ಅವರ ಒಂದು ಹಿತಾಸಕ್ತಿಯನ್ನು ಕಾಯಬೇಕಾಗ್ತದೆ. ಹಾಗಾಗಿ ಇಲ್ಲಿ ಈ ದಾನ ಅಂತ ಏನೋ ಇದ್ರೂ ಸಹಿತ ಇದರೊಳಗೆ ಏನೋ ಈ ಕಾಯ್ದೆಯೊಳಗೆ ನಮೂದಿಸಿದ್ರು ಸಹಿತ 3ನೇ ವ್ಯಕ್ತಿ ಏನಾದರೂ ಒಂದು ಕರಾರಿನ ಮೂಲಕ ಆ ಆಸ್ತಿಯನ್ನು ಖರೀದಿ ಮಾಡಿದರೆ
ಅದಕ್ಕೆ ಪ್ರತಿಫಲ ಕೊಟ್ಟಿದ್ರೆ, ದುಡ್ಡು ಕೊಟ್ಟಿದ್ರೆ, ಇಂಥ ಸಂದರ್ಭದಲ್ಲಿ ಅವನ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತದೆ. ಇದಕ್ಕಾಗಿ ಇರುವಂಥ ಉದಾಹರಣೆಗಳು ಇಲ್ಲಿ ಕೊಟ್ಟಿದ್ದಾರೆ. ಅವನು ಸಾಯೋದರೊಳಗಾಗಿ ಅದು ಈ ದಾನ ಪಡೆದಂಥ ವ್ಯಕ್ತಿ ಅಥವಾ ಅವನ ವಂಶಸ್ಥರು ಇಲ್ಲದೆ ಅವನು ಹಂಗಾಗಿ ಸತ್ತು ಹೋದ್ರೆ, ಅಂದ್ರೆ ವಾರಸದಾರ ಇಲ್ಲ ಸತ್ತು ಹೋದ್ರೆ, ಅಂತ ಸಂದರ್ಭದಲ್ಲಿ ಈ ದಾನ ಕೊಟ್ಟಂತವ ಆ ದಾನವನ್ನು ಮರಳಿ ಪಡಿಬಹುದು ಅಂತ ಹೇಳಿ ಒಂದು ಕಾರಣ ಹಾಕಿದ್ರೆ, ಅದಕ್ಕೆ ಅವನು ದಾನ ಪಡೆದಂತ ವ್ಯಕ್ತಿ ಅದನ್ನು ಒಪ್ಪಿಕೊಂಡಿದ್ರೆ, ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಅವನು ಬನು ಸತ್ತೋದ ಮತ್ತೆ ಅವನು ಯಾರು ವಾರಸದಾರಲ್ಲೇ ಸತ್ತೋದ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಅವನಿಗೆ ಆ ತಾನು ಕೊಟ್ಟಂತ ದಾನವನ್ನ ಹೊಳ್ಳಿ ಪಡೆಯುವಂತ ಅವಕಾಶ ಅವನಿಗೆ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಅಕಸ್ಮಾತ್ ಒಬ್ಬ 1 ಲಕ್ಷ ರೂಪಾಯಿ ದಾನವನ್ನು ಕೊಟ್ಟು ಅದರೊಳಗೆ ಏನು ಕಂಡೀಷನ್ ಆಗ್ತಾನೆ ಅಂದ್ರೆ, ಇದ್ರೊಳಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಆದ್ರೆ 10,000 ರೂಪಾಯಿನ ನನಗೆ ಬೇಡ, ಆದ್ರೆ ನಾನು ಹೊಳ್ಳಿ ತಗೋಬಹುದು ಅಂತೇಳಿ ಕರಾರ್ ಹಾಕಿರ್ತಾನೆ. 1 ಲಕ್ಷ ರೂಪಾಯಿ ಒಳಗೆ 90,000 ರೂಪಾಯಿ ಏನಿದೆ ಅದು ಕಡ್ಡಾಯವಾಗಿ ದಾನ ಕೊಟ್ಟಿದ್ದಾನೆ, ಅದಕ್ಕೆ ಯಾವುದು ನಿಬಂಧನೆ ಇಲ್ಲ. ಅಂತ ಸಂದರ್ಭದಲ್ಲಿ ಅದು ಯಾವ ವ್ಯಕ್ತಿ ಕೊಟ್ಟಿದ್ದಾನೆ, ಬನಿಗೆ ಕೊಟ್ಟಿದ್ರೆ ಅದು 90,000 ರೂಪಾಯಿಯನ್ನ ದಾನವನ್ನ ಪಡೆದಿದ್ದು ಅದು ಕಾನೂನುಬದ್ಧ ಆಗಿರ್ತದೆ, ಅದನ್ನು ಹೊಳ್ಳಿ ಕೇಳಕ್ ಬರುದಿಲ್ಲ. ಆದ್ರೆ 10,000 ರೂಪಾಯಿ ಕುರಿತಾಗಿ ಏನಿದೆ ಅಂದ್ರೆ, ಇಲ್ಲಿ ದಾನ ಕೊಟ್ಟಂತ ವ್ಯಕ್ತಿ ತನ್ನ ಇಚ್ಛೆ ಮೇರೆಗೆ ಹೊಳ್ಳಿ ಪಡೆಯುವಂತ ಒಂದು ಕಂಡೀಷನ್ ಹಾಕಿರುವಂತ ಕಾರಣಕ್ಕಾಗಿ ಅಲ್ಲಿ ಆ ಒಂದು 10,000 ರೂಪಾಯಿ ದಾನದೆ ಅದು ಕಾನೂನುಬದ್ಧನೇ ಅಲ್ಲ. ಸೊ ಅದಕ್ಕಾಗಿ ಆ 10,000 ರೂಪಾಯಿನ ಅಲ್ಲಿ ಕೊಡುವಂತ ಪ್ರಶ್ನೆ ಬರುವುದಿಲ್ಲ, ಬನು ಅದನ್ನು ಕೇಳುವಂತ ಪ್ರಶ್ನೆ ಬರುವುದಿಲ್ಲ. 10,000 ರೂಪಾಯಿ ಕುರಿತ ದಾನವು ಅನೂರ್ಜಿತವಾಗಿದೆ, ಏಕೆಂದ್ರೆ ಅದು ಅನಿಗೆ ಸೇರುತ್ತದೆ. ಅನಿಗೆ ಸೇರಿದಂತ 10,000 ರೂಪಾಯಿನ ಬನಿಗೆ ಕೊಡುವಂತ ಪ್ರಶ್ನೆಯನ್ನು ಉದ್ಭವಿಸುವುದಿಲ್ಲ. ಇನ್ನು ಹೊರೆಯಾದ ದಾನಗಳಂತಂದ್ರೆ ಏನು, ದಾನ ಕೊಡುವಂತ ವ್ಯಕ್ತಿ ದಾನ ಕೊಡುವುದು ಅಷ್ಟೇ ಅಲ್ಲ, ಅದರ ಜೊತೆಗೆ ಆಸ್ತಿಗೆ ಸಂಬಂಧಿಸಿದಂತೆ ಕೆಲವೊಂದು ಬಾಧ್ಯತೆಗಳನ್ನ ಅಲ್ಲಿ ಹೇರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಈ ದಾನ ಪಡೆದಂತ ವ್ಯಕ್ತಿ ತನಗೆ ಸಿಗುವಂತ ಅನುಕೂಲ ಮತ್ತು ಲಾಭವನ್ನು ಪಡೆದು ಅದರ ಜೊತೆಗೆ ಬರುವಂತ ಸಮಸ್ಯೆಗಳನ್ನ, ಅದರ ಹೊಣೆಗಾರಿಕೆಯನ್ನ, ಬಾಧ್ಯತೆಗಳನ್ನ, ಹೊರೆಗಳನ್ನ ಬೇಡ ಅಂತಂತಂದ್ರೆ ಹೇಗೆ? ಸೊ ಈ ಪ್ರಶ್ನೆ ಬರ್ತದೆ. ಸೊ ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಕಸ್ಮಾತ್ ಅವನು ಆ ಹೊರೆಯನ್ನ ಸ್ವೀಕರಿಸದೆ ಹೋದರೆ ದಾನ ಪಡೆದವನು ದಾನಿಯಿಂದ ಏನೇನೂ ತೆಗೆದುಕೊಳ್ಳುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವನಿಗೆ ಏನೂ ಸಿಗುವುದಿಲ್ಲ ಅಂತ. ಸೊ ಈಗ ಉದಾಹರಣೆಗೆ ಒಂದು ಮನೆಯನ್ನ ನಿಂಗೆ ದಾನವಾಗಿ ಕೊಡ್ತಿದ್ದೀನಿ, ಅದನ್ನ ನೀನು ನೋಡ್ಕೊಂಡು ಹೋಗ್ಬೇಕು, ಅದರ ಖರ್ಚು ವೆಚ್ಚಗಳನ್ನ ನೀವು ನೋಡ್ಕೋಬೇಕು, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿರುವಂತ ಏನಾದ್ರು ಕೋರ್ಟ್ ಕಟ್ಲೆಗಳಿದ್ರೆ, ಪ್ರಕರಣಗಳಿದ್ರೆ ಅವನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಹಾಕಿದ್ರೆ, ಆ ವ್ಯಕ್ತಿ ಇಲ್ಲ ನನಗೆ ಆ ಮನಿ ಅಷ್ಟೇ ಬೇಕು, ಅದರಿಂದ ಬರುವಂತ ಕೋರ್ಟ್ ಕಚೇರಿ ತಕರಾರುಗಳು ನಂಗೆ ಸಂಬಂಧ ಇಲ್ಲ, ಮತ್ತೆ ಅದರಿಂದ ಬರುವಂತ ಮೇಂಟೆನೆನ್ಸ್ ಖರ್ಚು ನಾನು ನೋಡ್ಕೊಳ್ಳಲ್ಲ ಅಂತಂತಂದ್ರೆ, ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತಂತಂದ್ರೆ, ಅಂದ್ರೆ ದಾನ ಕೊಡೋ ಕರಾರ ಪತ್ರದಲ್ಲಿ ಅವನು ಅದಕ್ಕೆ ನಿಬಂಧನೆಗೆ ಒಪ್ಕೊಳ್ಳಿಲ್ಲ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಆ ದಾನ ಅನೂರ್ಜಿತವಾಗ್ತದೆ. ದಾನ ಪಡೆದ ವ್ಯಕ್ತಿಗೆ ಈ ದಾನ ಕೊಟ್ಟಂತ ಆಸ್ತಿ ಅದು ಅವನಿಗೆ ಸಿಗುವುದಿಲ್ಲ, ಅವನಿಗೆ ಅದರ ಮೇಲೆ ಏನು ಹಕ್ಕು ಸಿಗುವುದಿಲ್ಲ. ಆದ್ರೆ ಕೊಟ್ಟಂತ ದಾನ ಅದು ಬೇರೆ ಬೇರೆ ಒಂದು ವಿಭಾಗವಾಗಿದೆ, ಅಂದ್ರೆ ಬೇರೆ ಬೇರೆ ರೀತಿಯ ದಾನಗಳಿದೆ. ಉದಾಹರಣೆಗೆ ಒಂದು ಬಂಗಾರ ಕೊಡ್ತಾನೆ, ಒಂದು ಮನೆಯನ್ನು ಕೊಡ್ತಾನೆ, ಒಂದು ಹೊಲವನ್ನು ಕೊಡ್ತಾನೆ. ಅಂತ ಸಂದರ್ಭದಲ್ಲಿ ಅವನು ತನಗೆ ಲಾಭದಾಯಕವೆನಿಸುವ ದಾನವನ್ನು ಮಾತ್ರ ಪಡೆದು ಭಾರವೆನಿಸುವ ದಾನವನ್ನು ಅವನು ತೆಗೆದುಕೊಳ್ಳದೆ ಹೋಗಬಹುದು, ಅದಕ್ಕೆ ಅವನು ಒಪ್ಪದೆ ಹೋಗಬಹುದು. ಅಂತ ಸಂದರ್ಭದಲ್ಲಿ ಈ ಲಾಭದಾಯಕ ದಾನವನ್ನು ಏನು ಅವನು ಸ್ವೀಕರಿಸಿದ್ದಾನೆ ಅದು ಕಾನೂನುಬದ್ಧ ಆಗ್ತದೆ, ಅದನ್ನ ಅವನಿಗೆ ಹಕ್ಕು ಸಿಗ್ತದೆ. ಆದ್ರೆ ಈ ಹೊರೆಯಾಗಿರುವಂತಹ ದಾನವನ್ನ ಅವನು ಒಲ್ಲೆ ಅಂದಿರ್ತಾನೆ, ಬೇಡ ಅಂದಿರ್ತಾನೆ, ಅದನ್ನ ಅವನು ತೆಗೆದುಕೊಳ್ಳುವಂತ ಪ್ರಶ್ನೆ ಬರುವುದಿಲ್ಲ. ಪ್ರತಿಯೊಂದು ದಾನಗಳು ಪ್ರತ್ಯೇಕ ಮತ್ತು ಸ್ವತಂತ್ರ ಆಗಿದ್ರೆ, ಅಂತ ಸಂದರ್ಭದಲ್ಲಿ ಆ ದಾನ ಪಡೆಯುವ ವ್ಯಕ್ತಿ ತನಗೆ ಬೇಕಾಗಿದ್ದನ್ನು ಸ್ವೀಕರಿಸಿ ಬೇಡವಾಗಿದ್ದನ್ನ ನಿರಾಕರಿಸಬಹುದು. ಅಂತ ಸಂದರ್ಭದಲ್ಲಿ ಅವನು ಸ್ವೀಕರಿಸಿದಂತ ದಾನಗಳು ಅವು ಕಾನೂನುಬದ್ಧ ಆಗ್ತವೆ. ಉಳಿದ ದಾನಗಳು ಅವನು ಸ್ವೀಕರಿಸಿಲ್ಲ ಅಂದಮೇಲೆ ಅದು ಅವನಿಗೆ ಅದು ಯಾವುದೇ ರೀತಿ ಹೊಣೆಗಾರಿಕೆ ಅವನ ಮೇಲೆ ಇರುವುದಿಲ್ಲ. ಇನ್ನು ಅನರ್ಹಗೊಂಡ ವ್ಯಕ್ತಿಗೆ ಭಾರವಾದ ದಾನ ಅಂದ್ರೆ, ಒಪ್ಪಂದಕ್ಕೆ ಸಮರ್ಥರಲ್ಲದ ವ್ಯಕ್ತಿ ಅಂದ್ರೆ ಮಾನಸಿಕ ಅಸ್ವಸ್ಥನಾಗಿರ್ಬೋದು, ಅಪ್ರಾಪ್ತನಾಗಿರ್ಬೋದು, ಅವರಿಗೆ ಯಾವುದೇ ಕರಾರನ ಒಂದು ಒಪ್ಪಂದ ಮಾಡ್ಕೊಳ್ಳುವಂತ ಸಮರ್ಥನೆ ಇರುವುದಿಲ್ಲ, ಅವರು ಕೊಟ್ಟಂತ ಸಮ್ಮತಿ ಕಾನೂನುಬದ್ಧ ಆಗಿಲ್ಲ. ಆದ್ರೆ ಅಕಸ್ಮಾತ್ ಅವರು ಆ ಒಂದು ಏನು ಅಸಮರ್ಥತೆ ಇದೆ, ಆ ಅಸಮರ್ಥತೆಯಿಂದ ಅವರು ಹೊರಬಂದ್ರೆ, ಅಂದ್ರೆ ಅಪ್ರಾಪ್ತನಿಂದ ಪ್ರಾಪ್ತ ವಯಸ್ಕನಾದ ಮೇಲೆ ಅಥವಾ ಮಾನಸಿಕ ಅಸ್ವಸ್ಥನಾದ ವ್ಯಕ್ತಿ ಸ್ವಸ್ಥನಾದ ನಂತರ, ಆರೋಗ್ಯವಂತನಾದ ನಂತರ ಅಕಸ್ಮಾತ್ ಅದನ್ನ ಅವನು ಈ ತನಗೆ ಆ ಒಂದು ದಾನದಲ್ಲಿರುವಂತ ಒಂದು ಭಾರವನ್ನ, ಹೊಣೆಗಾರಿಕೆಯನ್ನ ಅವನಿಗೆ ತಿಳಿಸಿದ ಮೇಲೆ ಅವನು ಅದನ್ನು ಒಪ್ಪಿಕೊಂಡು ಅದನ್ನು ಸ್ವೀಕರಿಸಿದ್ರೆ, ಆ ಆಸ್ತಿಯನ್ನು ಅವನ ಕಡೆ ಉಳಿಸಿಕೊಂಡ್ರೆ, ಅಂತ ಸಂದರ್ಭದಲ್ಲಿ ಸಹಜವಾಗಿ ಆ ಭಾರಕ್ಕೆ, ಆ ಹೊಣೆಗಾರಿಕೆಗೆ ಅವನು ಬದ್ಧನಾಗ್ತಾನೆ, ಅವನು ಜವಾಬ್ದಾರನಾಗ್ತಾನೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಇನ್ನೊಬ್ಬ ದಾನಿ, ಕಂಪನಿ ಲಾಭದಾಯಕ ಇದೆ, ಕಂಪನಿ ಏನಿದೆ ಅದು ನಷ್ಟದಲ್ಲಿದೆ, ಆ ಷೇರುಗಳನ್ನು ತೆಗೆದುಕೊಂಡ್ರೆ ಅವನಿಗೆ ಲಾಭ ಇಲ್ಲ, ಆದರೆ ದಲ್ಲಿ ಇರುವಂತ ಷೇರುಗಳನ್ನು ತೆಗೆದುಕೊಂಡ್ರೆ ಅವನಿಗೆ ಲಾಭ ಇದೆ. ಆದ್ರೆ ಇವನ್ ಏನ್ ಮಾಡ್ತಾನೆ ಅಂದ್ರೆ, ನನ್ನ ಎಲ್ಲ ಷೇರುಗಳನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ದಾನ ಮಾಡ್ತಾನೆ, ದಾನ ಪತ್ರ ಮಾಡ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಬನು ಅದನ್ನ ಒಪ್ಕೊಂಡೆ ತಗೊಂಡ್ರೆ,
ಎಲ್ಲ ಷೇರುಗಳು ಅವನಿಗೆ ಸಂಬಂಧಪಡ್ತವೆ, ಎಲ್ಲ ಷೇರುಗಳನ್ನ ನಾವು ತೆಗೆದುಕೊಳ್ತಾನೆ ಬನು. ಆದರೆ ಅಕಸ್ಮಾತ್ ಅವನು ಇಲ್ಲ ನನಗೆ ಡ ಕಂಪನಿಯಲ್ಲಿದ್ದ ಷೇರುಗಳು ಬೇಡ, ನನಗೆ ಕ ಕಂಪನಿಯಲ್ಲಿ ಅಂದ್ರೆ ಲಾಭದಾಯಕ ಇರುವಂಥ ಕಂಪನಿಯ ಷೇರುಗಳು ಮಾತ್ರ ನನಗೆ ಬೇಕು ಅಂತ ಕಂಡೀಷನ್ ಹಾಕಿದರೆ, ಅಂಥ ಸಂದರ್ಭದಲ್ಲಿ ಕ ಕಂಪನಿಯ ಷೇರುಗಳು ಸಹಿತ ಅವನಿಗೆ ಸಿಗೋದಿಲ್ಲ. ಯಾಕಂದರೆ ಕೊಡಬೇಕಾದ್ರೆ ಅವನು ಹೇಳಿದಾನೆ ನನ್ನ ಎಲ್ಲ ಷೇರುಗಳು ಅಂತೇಳಿ, ಅವನು ಯಾವುದೇ ಪ್ರತ್ಯೇಕ ಮಾಡಿಲ್ಲ ಅಲ್ಲಿ. ಈ ಷೇರುಗಳು ಅಂತ ಪ್ರತ್ಯೇಕವಾಗಿ ಅವನು ನಮೂದಿಸಿ ಅಲ್ಲಿ ಕೊಡ್ತಾ ಇಲ್ಲ. ಏನಂದರೆ ತೆಗೆದುಕೊಂಡ್ರೆ ಎಲ್ಲ ಷೇರುಗಳನ್ನು ತೆಗೆದುಕೊಳ್ಬೇಕು, ಇಲ್ಲಾಂದರೆ ಎಲ್ಲ ಬಿಟ್ಟು ಬಿಡಬೇಕು. ಹೀಗಾಗಿ ಇಲ್ಲಿ ಅಕಸ್ಮಾತ್ ಅವನು ನಷ್ಟದ ಷೇರುಗಳನ್ನು ನಾವು ತೆಗೆಯೋದಕ್ಕೆ ಒಪ್ಪಲಿಲ್ಲ ಅಂದರೆ ಲಾಭದಾಯಕ ಇರುವಂಥ ಷೇರುಗಳನ್ನು ಸಹಿತ ಅವನು ತೆಗೆದುಕೊಳ್ಳುವಂಥ ಹಕ್ಕು ಅವನಿಗೆ ಸಿಗೋದಿಲ್ಲ. ಇನ್ನೊಂದು ಪ್ರಕಾರದಲ್ಲಿ ಅವನು ಏನು ಮಾಡ್ತಾನಂದರೆ, ಒಂದು ತನ್ನ ಮನೆಯನ್ನು ಕೊಡ್ತಾನೆ, ಅದರಲ್ಲಿ ಏನಿರ್ತೈತೆ ಅಂತಂದರೆ ಸಾಮಾನ್ಯ ಬಾಡಿಗೆಗಿಂತ ಹೆಚ್ಚಿನ ಬಾಡಿಗೆ ಇರ್ತದೆ ಅದಕ್ಕೆ. ಸೊ ಅದನ್ನು ತಗೋಬೇಕಂತ ಹೇಳ್ತಾನೆ. ಮತ್ತು ಇನ್ನೊಂದು ಒಂದಿಷ್ಟು ದುಡ್ಡನ್ನು ಅವನಿಗೆ ಕೊಡ್ತಾನೆ. ಅಕಸ್ಮಾತ್ ಇಲ್ಲಿ ಬನು ಆ ಒಂದು ಮನೆಯನ್ನ ಇದು ನಂಗೆ ಬೇಕಾಗಿಲ್ಲ, ಹೆಚ್ಚಿಗೆ ಬಾಡಿಗೆ ಇದೆ, ನಂಗೆ ಬೇಡ ಅಂತ ಹೇಳಿ ಅಂದರೆ ಅವನು ಹಣ ಅಷ್ಟ ಮಾತ್ರ ಸ್ವೀಕರಿಸಿದರೆ, ಅಂಥ ಸಂದರ್ಭದಲ್ಲಿ ಹಣದ ದಾನ ಕಾನೂನುಬದ್ಧ ಆಗ್ತದೆ, ಅಲ್ಲಿ ಮಾನ್ಯ ಆಗ್ತದೆ. ಇವು ಎರಡು ಪ್ರತ್ಯೇಕತೆ, ಮನೆ ಮತ್ತು ಹಣ ಪ್ರತ್ಯೇಕವಾದಂಥ ವಿಷಯಗಳಿರುವಂಥ ಕಾರಣಕ್ಕಾಗಿ ಇಲ್ಲಿ ಏನಂದರೆ ಹೊಣೆಗಾರಿಕೆ ಇದ್ರೂ ಸಹಿತ ಆ ದಾನವನ್ನು ಅವನು ನಿರಾಕರಿಸಿ ಯಾವುದು ಲಾಭದಾಯಕ ಇದೆ, ಅನುಕೂಲ ಇದೆ ಅದನ್ನು ಮಾತ್ರ ಸ್ವೀಕರಿಸುವಂಥ ಅವಕಾಶ ಇಲ್ಲಿ ಸಿಗ್ತದೆ. ಅಕಸ್ಮಾತ್ ಒಬ್ಬ ವ್ಯಕ್ತಿ ತನ್ನ ಎಲ್ಲ ಆಸ್ತಿಗಳನ್ನು ನಿನಗೆ ದಾನ ಮಾಡ್ತೇನೆ ಅಂತ ಹೇಳಿ ಬರ್ಕೊಟ್ಟ ಅಂದರೆ ಅವನ ಕಡೆ ಏನೂ ಇಟ್ಟುಕೊಳ್ಳೋದಿಲ್ಲ, ಎಲ್ಲವನ್ನೂ ದಾನ ಮಾಡಿಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಅವನ ಮನೆ, ಹೊಲ, ಗದ್ದೆ, ಬ್ಯಾಂಕ್ ಬ್ಯಾಲೆನ್ಸು, ಗೋಲ್ಡು ಏನಿದೆ ಎಲ್ಲವನ್ನು ದಾನ ಕೊಡ್ತಾನೆ. ಈ ದಾನ ಪಡೆದಂಥ ವ್ಯಕ್ತಿ ಸ್ವೀಕರಿಸಿದ ಮೇಲೆ ಅಲ್ಲಿ ಅದಕ್ಕೆ ತಗುಲುವಂಥ ಎಲ್ಲ ಒಂದು ಹೊಣೆಗಾರಿಕೆಗಳನ್ನು, ಬಾಧ್ಯತೆಗಳನ್ನು ಅವನು ಸ್ವೀಕರಿಸಬೇಕಾಗ್ತದೆ. ಅದರೊಳಗೆ ನಾನು ಇದನ್ನು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ ಅಂತೇಳಿ ಅವನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಅವನಿಗೆ ಇರುವುದಿಲ್ಲ. ಯಾಕಂದರೆ ಇದು ಸಾರ್ವತ್ರಿಕ ದಾನ ಪಡೆದಂಥ ವ್ಯಕ್ತಿ. ಯಾಕಂದರೆ ಇಲ್ಲಿ ತನ್ನ ಎಲ್ಲವನ್ನೂ ಅವನು ದಾನ ಮಾಡಿದ್ದಾನೆ. ಸೊ ಅಂಥ ಸಂದರ್ಭದಲ್ಲಿ ದಾನ ಪಡೆದಂಥ ವ್ಯಕ್ತಿ ಎಲ್ಲವನ್ನು ಸ್ವೀಕರಿಸಲೇಬೇಕಾಗ್ತದೆ. ಮರಣಶಯ್ಯೆ ಮತ್ತು ಮೊಹಮ್ಮಡನ್ ಕಾನೂನು ಅಡಿಯಲ್ಲಿ ದಾನಗಳ ಉಳಿಸುವಿಕೆ, ಮಾರ್ಟಿಸ್ ಕಾಸ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಸಾವಿನ ನಿರೀಕ್ಷೆಯಲ್ಲಿ ಇದ್ದುಕೊಂಡು ಮಾಡಿದಂಥ ದಾನ ಕುರಿತಾಗಿ. ದಾನ ಅನ್ನೋದು ಯಾವಾಗಲೂ ವ್ಯಕ್ತಿ ಜೀವಂತವಾಗಿರೋ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಅದು ವರ್ಗಾವಣೆ ಆಗುವಂಥದ್ದು. ಆದರೆ ಉಯಿಲು ಅಥವಾ ಮರಣ ಶಾಸನ ಅಂತ ಏನು ಹೇಳ್ತೀವಿ, ಮೃತ್ಯು ಪತ್ರ ಅಂತ ಏನು ಹೇಳ್ತೀವಿ, ಅವು ಏನಿದೆ ವ್ಯಕ್ತಿ ಮರಣಾನಂತರ ಇನ್ನೊಬ್ಬ ವ್ಯಕ್ತಿಗೆ ಹೋಗಬೇಕಾಗಿದ್ದು. ಮರಣ ಪತ್ರದಲ್ಲಿ ತನ್ನ ಇಚ್ಛೆಯನ್ನು, ಕೊನೆಯ ಅಂತಿಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ. ಆ ಪ್ರಕಾರ ಅದು ಬೇರೆಯವರಿಗೆ ಅದು ಹಕ್ಕು ಬಾಧ್ಯತೆಗಳು ಬರ್ತವೆ. ಸೊ ಇಲ್ಲಿ ಈ ಮರಣಶೈಲಿಯಲ್ಲಿ ಇರುವಂಥ ವ್ಯಕ್ತಿ ಮತ್ತು ಮೊಹಮ್ಮಡನ್ ಕಾನೂನು ಅಡಿಯಲ್ಲಿ ಮಾಡಿದಂಥ ದಾನಗಳು ಅವಕ್ಕೆ ಈ ಮೇಲೆ ಹೇಳಿದಂಥ ಕಾನೂನು ನಿಬಂಧನೆಗಳು ಅನ್ವಯಿಸುವುದಿಲ್ಲ. ಅವಕ್ಕೆ ಏನಿದೆ ಪ್ರತ್ಯೇಕವಾದಂಥ ಅಂಶಗಳು ಅನ್ವಯಿಸ್ತಾವೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ದಾನಕ್ಕೆ ಕುರಿತಾಗಿ ಬೇರೆ ಬೇರೆ ಕಾಯ್ದೆಗಳು ಯಾವ ಅನ್ವಯಿಸ್ತಾವೆ ಅನ್ನೋದನ್ನ ತಿಳ್ಕೊಂಡ್ರೆ ಕರಾರು ಅಧಿನಿಯಮದ ಕಲಂ 25 ಸಹಿತ ಅಲ್ಲಿ, ಯಾಕಂದ್ರೆ ಪ್ರತಿಫಲವಿಲ್ಲದೆ ಮಾಡಿದ ಕರಾರು ಅಂತ ಹೇಳ್ತೀವಿ. ಆ ಪ್ರತಿಫಲವಿಲ್ಲದೆ ಮಾಡಿದಂಥ ಕರಾರು ಸಹಿತ ಕಾನೂನುಬದ್ಧ ಯಾವಾಗ ಆಗ್ತೈತೆ ಅನ್ನೋದನ್ನು ಕಲಂ 25 ಹೇಳ್ತದೆ. ಮತ್ತೆ ನೋಂದಣಿ ಕಾಯ್ದೆ ಕಲಂ 17 ಪ್ರಕಾರ ಇಲ್ಲಿ ಕಡ್ಡಾಯವಾಗಿ ನೋಂದಣಿ ಆಗಬೇಕು ಅನ್ನೋದನ್ನ ಆ ಕಾಯ್ದೆಯೊಳಗೂ ಹೇಳ್ತಾರೆ. ಮತ್ತು ಮುದ್ರಾಂಕ ಶುಲ್ಕ ಕಾಯ್ದೆ ಅಂದರೆ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಶೆಡ್ಯೂಲು ಅದರೊಳಗೆ ಅದು ಆರ್ಟಿಕಲ್ 28 ಪರಿಚ್ಛೇದ 28 ಅಂತೇಳಿ ಅದರೊಳಗೆ ಇದು ಶುಲ್ಕ ಎಷ್ಟು ತುಂಬಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತು ಗಿಫ್ಟ್ ಟ್ಯಾಕ್ಸ್ ಕಾಯ್ದೆ ಮೊದಲು ಇತ್ತು, ಮತ್ತೆ ನಡುವೆ ತೆಗೆದಿದ್ರು, ಮತ್ತೆ ಗಿಫ್ಟ್ ಟ್ಯಾಕ್ಸ್ ಅನ್ನೋದು ಜಾರಿಯಲ್ಲಿದೆ. ಮತ್ತು ಅದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಇವೆರಡೂ ಕೂಡಿಕೊಂಡು ಏನು ಹೇಳ್ತದೆ ಅಂತಂದರೆ, ಒಟ್ಟಾರೆಯಾಗಿ ಯಾವುದೇ ವ್ಯಕ್ತಿ ಅಥವಾ ಒಂದು ಹಿಂದೂ ಜಂಟಿ ಕುಟುಂಬ ಒಂದು ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚಿನ ಉಡುಗೊರೆಗಳನ್ನು ಸ್ವೀಕರಿಸಿದರೆ, ದಾನಗಳನ್ನು ಸ್ವೀಕರಿಸಿದರೆ ಅದು ತೆರಿಗೆಗೆ ಒಳಪಡ್ತದೆ ಅಂತ ಹೇಳ್ತದೆ. ಸೊ ಇವಿಷ್ಟು ದಾನದ ಕುರಿತಾಗಿರುವಂಥ ಮುಖ್ಯ ಅಂಶಗಳು. ಧನ್ಯವಾದಗಳು.